ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಕುಂಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಒಲಿಯಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ ತಿಂಗಳು ಕುಂಭ ರಾಶಿಯವರಿಗೆ ಅದ್ಭುತವಾದಂತಹ ಪರಿಹಾರವನ್ನು ತರಲಿದೆ. ಆದರೆ ಅದೇ ಸಮಯದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸೂಕ್ಷ್ಮ ಸವಾಲುಗಳನ್ನು ಕೂಡ ತರಲಿದೆ. 6ನೇ ಮನೆಯಲ್ಲಿ ಲಗ್ನದಲ್ಲಿ ನಿಮ್ಮ ಸ್ವಲ್ಪ ಸಮಯದಿಂದ ಎದುರಿಸುತ್ತಿರತಕ್ಕಂತಹ ಎಲ್ಲ ಸಾಲದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಶತ್ರು ಭಯಗಳನ್ನು ಶಾಶ್ವತವಾಗಿ ತೆಗೆದುಹಾಕಲಿದೆ. ಆದರೆ ನಿಜವಾದ ಪರೀಕ್ಷೆ ನಿಮ್ಮ ಮನಸ್ಸಿನೊಂದಿಗೆ. ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ನೀವು ಜನರ ಗುಂಪಿನೊಂದಿಗೆ ಹೊರಗೆ ಹೋಗಲು ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಲು ಬಯಸಿದರೆ, ನಾನು ಅವರಿಗೆ ಸಾಕಾಗಿದ್ದೇನೆಯೇ ಎಂಬ ಕೆಲವು ಅಪರಿಚಿತ ಭಯ ಮತ್ತು ಕೀಳಿರಿಮೆ ನಿಮ್ಮನ್ನು ಕಾಡಲಿದೆ. ಇದು ನಿಮಗೆ ಒಂದು ರೀತಿಯ ಮಾನಸಿಕ ಏಕಾಂತತೆ ಮತ್ತು ನಿರ್ಲಿಪ್ತತೆಯನ್ನು ಬಯಸುವಂತೆ ಮಾಡಲಿದೆ. ಇದರ ಜೊತೆಗೆ 4ನೇ ಮನೆಯಲ್ಲಿ ಮಂಗಳನು ಮನೆಯಲ್ಲಿ ಕೋಪವನ್ನು ಹೆಚ್ಚಿಸುವ ಕಾರಣ 1ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಅತಿಯಾಗಿ ಯೋಚಿಸುವಂತೆಯೂ ಕೂಡ ಮಾಡಲಿದ್ದಾರೆ. ನೀವು ನಿಮ್ಮ ಭಯವನ್ನು ನಿವಾರಿಸಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ಜುಲೈ ತಿಂಗಳು ನಿಮಗೆ ವೃತ್ತಿಪರವಾಗಿ ಅಪಾರವಾದಂತಹ ಯಶಸ್ಸನ್ನು ತಂದುಕೊಡಲಿದೆ. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 6ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಈ ರಾಶಿಯವರ ಜೀವನದಲ್ಲಿ ಸಾಲ ಪರಿಹಾರ, ಶತ್ರುಗಳ ಮೇಲೆ ಜಯ, ರೋಗಗಳಿಂದ ಗುಣಮುಖತೆ ಹಾಗೂ ಕಚೇರಿಯಲ್ಲಿ ಅನುಕೂಲತೆಯನ್ನು ತರಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇರತಕ್ಕಂತಹ ಕೇತು ಸಂಗಾತಿಯಿಂದ ಬೇರ್ಪಡುವಿಕೆ, ದಾಂಪತ್ಯದಲ್ಲಿ ಆತ್ಮವಂಚನೆ, ಸಾರ್ವಜನಿಕ ಜೀವನದಲ್ಲಿ ಭಯವನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ಮನೆಯಲ್ಲಿ ಕೋಪವನ್ನು ತರಲಿದ್ದು, ಸ್ಥಿರಾಸ್ತಿ ಖರೀದಿ, ವಾಹನ ರಿಪೇರಿ, ತಾಯಿಯ ಅನಾರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಇರತಕ್ಕಂತಹ ಶನಿ ದಿನದಲ್ಲಿ ಶನಿಯ ಕೊನೆಯ ಭಾಗ ಅಂತಲೇ ಹೇಳ್ಬೋದು. ಮಾತಿನ ದೋಷ ಎದುರಾಗಲಿದೆ. ಹಾಗೆ ಆರ್ಥಿಕ ಶಿಸ್ತು ಕೂಡ ಶನಿಯ ಸಂಚಾರದಲ್ಲಿ ಬೇಕಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 5ನೇ ಮನೆಯಲ್ಲಿ ಬುಧನು ಇರಲಿದ್ದು, ಜುಲೈ 7ರಿಂದ 5ನೇ ಮನೆಯಲ್ಲಿ ಬುದ್ಧಿವಂತ ಹೂಡಿಕೆಗಳು, ಮಕ್ಕಳೊಂದಿಗೆ ಸಂತೋಷ ಮತ್ತು ಏಕಾಗ್ರತೆಯನ್ನು ತರಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 5ನೇ ಮನೆಯಲ್ಲಿ ಇರತಕ್ಕಂತಹ ಸೂರ್ಯನು ಜುಲೈ 16ರಿಂದ 6ನೇ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸರ್ಕಾರಿ ಮತ್ತು ನೌಕರರ ವರ್ಗಾವಣೆ ಮತ್ತು ಸಬಲೀಕರಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ಇದು ಸಾಕಷ್ಟು ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 7ನೇ ಮನೆಯಲ್ಲಿ ಜುಲೈ 4ರಿಂದ 7ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಕೇತು ಕೆಲವು ಭಯಗಳನ್ನು ಕಡಿಮೆ ಮಾಡಲಿದ್ದಾರೆ ಮತ್ತು ಮದುವೆಯಲ್ಲಿ ಸಹಾಯವನ್ನು ಮಾಡಲಿದ್ದಾರೆ. ಇನ್ನು ಶುಕ್ರನ ಸಂಚಾರದಿಂದಲೂ ಕೂಡ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಕಚೇರಿಯಲ್ಲಿನ ಉದ್ಯೋಗಿಗಳಿಗೆ ತುಂಬ ಸಕಾರಾತ್ಮಕವಾಗ್ತಾ ಹೋಗ್ತದೆ. 6ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಸಹ ನಿಮ್ಮ ಪರವಾಗಿ ತಿರುಗುತ್ತಾರೆ. ನಿಮ್ಮ ಯೋಜನೆಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ತಾ ಹೋಗ್ತವೆ. 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನು 4ನೇ ಮನೆಯಲ್ಲಿ ಇರೋದ್ರಿಂದ ಕೆಲವರಿಗೆ ಮನೆಯಿಂದಲೇ ಕೆಲಸ ಮಾಡುವಂತಹ ಅವಕಾಶಗಳು ಸಿಗ್ಬೋದು. ಜುಲೈ 16ರ ನಂತರ ಸೂರ್ಯನು 6ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಅದರಿಂದ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಒಪ್ಪಂದಗಳನ್ನು ಮಾಡುವವರಿಗೆ
ಟೆಂಡರ್ಗಳು ಕೂಡ ಸಿಗಲಿದೆ. ಹಾಗೆ ಲಗ್ನದಲ್ಲಿ ರಾಹು ಇರೋದರಿಂದ ಅವರ ಕೆಲಸದ ಹೊರೆಯ ಬಗ್ಗೆ ಅನಗತ್ಯವಾಗಿ ಯೋಚನೆಯನ್ನ ಮಾಡ್ತಾ ಹೋಗ್ತೀರಿ ಮತ್ತು ಮಾನಸಿಕ ಒತ್ತಡದಿಂದ ಕೂಡ ಬಳಲಿದ್ದೀರಿ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ಉದ್ಯಮಿಗಳಿಗೆ ಬಹಳಷ್ಟು ಲಾಭದಾಯಕವಾಗಿ ಇರಲಿದ್ದು ವೈಯಕ್ತಿಕ ನಿರ್ಧಾರಗಳಲ್ಲಿ ಹಿಂಜರಿಕೆ ಇರಲಿದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗುವ ಕಾರಣ ನಿಮ್ಮಲ್ಲಿರುವ ಕೆಲವು ಅಪರಿಚಿತ ಸ್ವಯಂ ಅನುಮಾನ ಮತ್ತು ಸಂಕೋಚವು ಗ್ರಾಹಕರು ಅಥವಾ ಹೊಸ ಗ್ರಾಹಕರನ್ನು ಎದುರಿಸುವುದನ್ನು ತಡೆಯಲಿದೆ. ಅವರು ನಿಮ್ಮ ಉತ್ಪನ್ನಗಳನ್ನು ಇಷ್ಟಪಡುತ್ತಾರೋ ಇಲ್ಲವೋ ಎಂಬ ಅವಿವೇಕದ ಭಯದಿಂದಾಗಿ ನೀವು ವ್ಯಾಪಾರ ಒಪ್ಪಂದಗಳನ್ನು ಕೂಡ ಮುಂದೂಡುತ್ತೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಹ ಪಾಲುದಾರಿಕೆ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆ ಇರಲಿದ್ದು ಮತ್ತು ಅವರ ಮೇಲಿನ ನಿಮ್ಮ ನಂಬಿಕೆ ದುರ್ಬಲಗೊಳ್ಳುತ್ತದೆ. ಜುಲೈ 4ರಂದು 7ನೇ ಮನೆಯಲ್ಲಿ ಶುಕ್ರನ ಆಗಮನವು ಉಂಟಾಗುವ ಕಾರಣ ನಿಮ್ಮ ಮಾನಸಿಕ ಭಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ ಮತ್ತು ವ್ಯವಹಾರದಲ್ಲಿ ಕಲಾತ್ಮಕತೆ ಮತ್ತು ಮೋಡಿಯನ್ನು ಹೆಚ್ಚಿಸಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹಣದ ಸುರಿಮಳೆಯನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಕುಂಭರಾಶಿಯವರಿಗೆ ಇದು ಹಣಕಾಸಿನ ವಿಷಯದಲ್ಲಿ ವಿಶ್ರಾಂತದಾಯಕವಾದಂತಹ ತಿಂಗಳು. ಸಂಪತ್ತಿನ ಅಧಿಪತಿ ಗುರುವು ತನ್ನ ಉತ್ತುಂಗ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಮೇಲಿನ ಸಾಲದ ಹೊರೆಯು ನಾಟಕೀಯವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಹಣವು ಇಲ್ಲಿಂದಲೂ ಇಲ್ಲಿಗೆ ಬರ್ತಾ ಹೋಗ್ತದೆ ಮತ್ತು ನೀವು ನಿಮ್ಮ ಸಾಲಗಳನ್ನು ತೀರಿಸ್ತೀರಿ ಎಂದು ಅದು ಖಚಿತಪಡಿಸಲಿದೆ. 2ನೇ ಮನೆಯಲ್ಲಿ ಶನಿ ನಿಮ್ಮನ್ನು ಯಾವಾಗಲೂ ಶಿಸ್ತಿನ ಸ್ಥಿತಿಯಲ್ಲಿ ಇರೋ ಕಾರಣ ಇದು ನಿಮ್ಮ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲು ಬಿಡೋದಿಲ್ಲ. ನೀವು ಗಳಿಸುವಂತಹ ಪ್ರತಿಯೊಂದು ರೂಪಾಯಿಗೂ ಕೂಡ ಇದು ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡಲಿದೆ. ಜುಲೈ 7ರ ನಂತರ ಬುಧ ಗ್ರಹವು 5ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಇದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವವರಿಗೆ ಉತ್ತಮವಾದಂತಹ ಲಾಭಗಳನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಗುರು ಸೂರ್ಯ ಹಾಗೆ 6ನೇ ಮನೆಯಲ್ಲಿ ಇರುವುದು ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ನೀಡಲಿದೆ. ಹಳೆಯ ಕಾಯಿಲೆಗಳು ಸಹ ಗುಣಮುಖವಾಗ್ತಾ ಹೋಗ್ತವೆ. ಆದರೆ 4ನೇ ಮನೆಯಲ್ಲಿ ಮಂಗಳನು ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಎದೆನೋವು ಅಥವಾ ಆಮ್ಲೀಯತೆಯನ್ನು ಉಂಟು ಮಾಡ್ಬೋದು. ಲಗ್ನದಲ್ಲಿ ರಾಹು ಮನಸ್ಸನ್ನು ಎಂದಿಗೂ ಶಾಂತಗೊಳಿಸುವುದಿಲ್ಲ. 7ನೇ ಮನೆಯಲ್ಲಿ ಕೇತು ಸಾಮಾಜಿಕವಾಗಿ ಸಂವಹನ ನಡೆಸದೆ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತುಕೊಳ್ಳುವ ಬಯಕೆಯನ್ನು ಇದು ಹೆಚ್ಚಿಸಲಿದೆ. ಈ ಮಾನಸಿಕ ಚಿಂತೆಯನ್ನು ಕಡಿಮೆ ಮಾಡಲು ಪ್ರತಿದಿನ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸುವುದು ಈ ರಾಶಿಯವರಿಗೆ ಹೊಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಕುಟುಂಬ ಮತ್ತು ಸ್ವಯಂ ಉದ್ಯೋಗದ ವಿಚಾರದಲ್ಲಿ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ನೀವು ಕತ್ತಿಯನ್ನು ಎದುರಿಸಬೇಕಾಗ್ತದೆ. ಒಂದೆಡೆ ಮಂಗಳ ಗ್ರಹವು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವ ಕಾರಣ ಮನೆಯಲ್ಲಿರುವ ಎಲ್ಲ ತುಂಬ ಕೋಪಗೊಳ್ಳುತ್ತಾರೆ. ನೀವು ಸಣ್ಣ ವಿಷಯಗಳಿಗೂ ನೀವು ಏನು ಹೇಳುತ್ತಿದ್ದೀರಿ ಎಂದು ವಾದಿಸಲು ಈ ರಾಶಿಯವರು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಲಿದೆ. ಮತ್ತೊಂದೆಡೆ 6ನೇ ಮನೆಯಲ್ಲಿ ಇರತಕ್ಕಂತಹ ಕೇತು ನಿಮ್ಮ ಸಂಗಾತಿಯೊಂದಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರುತ್ತದೆ. ಮತ್ತೊಂದೆಡೆ 7ನೇ ಮನೆಯಲ್ಲಿ ಕೇತು ಇರುವ ಕಾರಣ ನಿಮ್ಮ ಸಂಗಾತಿಯಿಂದ ದೈಹಿಕ ಮತ್ತು ಮಾನಸಿಕ ಅಂತರವನ್ನು ಇದು ಹೆಚ್ಚಿಸಲಿದೆ. ನೀವು ಅವರಿಗಾಗಿ ಎಷ್ಟೇ ದುಡಿದರೂ ಅವರ ಹೃದಯ ಗೆಲ್ಲಲು ಸಾಧ್ಯವಿಲ್ಲ ಎಂದು ಭಾವಿಸಿ ಸ್ವಯಂ ಅನುಮಾನವು ನಿಮ್ಮನ್ನ ಕಾಡಲಿದೆ. ನಿಮ್ಮ ಮಾತಿನಲ್ಲಿ ಶಾಂತವಾಗಿರುವುದು ಕೂಡ ಬಹಳ ಮುಖ್ಯ. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಜುಲೈ 7ರ ನಂತರ ಬುಧ ಗ್ರಹವು ಶಿಕ್ಷಣ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ವಿದ್ಯಾರ್ಥಿಗಳಿಗೆ ತುಂಬಾ ಶುಭವಾಗಲಿದೆ. ವಿಷಯಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗ್ತದೆ ಮತ್ತು ನಿಮ್ಮ ಸ್ಮರಣಾ ಶಕ್ತಿಯು ಕೂಡ ಸುಧಾರಿಸಲಿದೆ. 4ನೇ ಮನೆಯಲ್ಲಿ ಮಂಗಳನು ಇರುವುದರಿಂದ ಮನೆಯಲ್ಲಿ ಅಧ್ಯಯನ ಮಾಡಲು ಸೂಕ್ತವಾದಂತಹ ವಾತಾವರಣವೂ ಕೂಡ ಇರುವುದಿಲ್ಲ. ಗ್ರಂಥಾಲಯಕ್ಕೆ ಹೋಗಿ ಅಧ್ಯಯನ ಮಾಡುವುದು ಬಹಳ ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಖಂಡಿತವಾಗಿಯೂ ಈ ಟೈಮ್ನಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತವೆ. ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. 4ನೇ ಮನೆಯಲ್ಲಿ ಮಂಗಳ ದೋಷ, 7ನೇ ಮನೆಯಲ್ಲಿ ಕೇತು ಭಯ ಮತ್ತು ಈ ತಿಂಗಳ ದೇವರ ದಿನದಂದು ಶನಿಯ ಪ್ರಭಾವವನ್ನು ಶಾಂತಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ನಿಮ್ಮ ಸಂಗಾತಿಯ ಬಗ್ಗೆ ನಿರ್ಲಿಪ್ತತೆ ಮತ್ತು ಸ್ವಯಂ ಕೀಳರಿಮೆಯನ್ನು ತೊಳೆದು ಹಾಕಲು ಪ್ರತಿದಿನ ಗರಿಕೆಯೊಂದಿಗೆ ಶಿವನನ್ನು ಪೂಜಿಸಿ ಪೆರುಗನ್ನ ಮನೆಗೆ ನೈವೇದ್ಯವನ್ನು ಅರ್ಪಿಸ್ತಾ ಬನ್ನಿ ಸ್ನೇಹಿತರೆ. ಮನೆಯಲ್ಲಿ ಆರೋಗ್ಯ ಮತ್ತು ಜಗಳ ಕೋಪ ಈ ರೀತಿಯಲ್ಲಿ ನಡೀತಿದ್ರೆ ಪ್ರತಿ ಮಂಗಳವಾರದಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ
ಕುಜಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸ್ನೇಹಿತರೆ, ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.